ನಾವು ಒಂದು ಹಿಮಾಲಯ ಪರ್ವತ ಎದುರಿಗೆ ಹೋಗಿ ನಿಂತ್ಕೊಂಡು ಆ ಪರ್ವತವನ್ನು ಸ್ತುತಿ ಮಾಡಿದ ಮಾತ್ರಕ್ಕೆ ಆ ಪರ್ವತ ಎತ್ತರಕ್ಕೆ ಬೆಳೆಯುವುದಿಲ್ಲ, ಅದು ಹಾಗೇ ಇರುತ್ತೆ. ಅಥವಾ ಆ ಪರ್ವತ ಎದುರಿಗೆ ಹೋಗಿ ಅದನ್ನು ನಿಂದನೆ ಮಾಡಿದ ಮಾತ್ರಕ್ಕೆ ಆ ಪರ್ವತದ ಎತ್ತರ ಏನು ಕಡಿಮೆ ಆಗುವುದಿಲ್ಲ, ಆವಾಗಲೂ ಅದು ಹಾಗೇ ಇರುತ್ತೆ. ಯಾಕೆ ಅಂತಂದ್ರೆ ಅದು ನಮ್ಮ ಪ್ರಶಂಸೆಯಿಂದ ಬೆಳೆದಿರುವಂತಹದ್ದು ಅಥವಾ ಇನ್ನೊಬ್ಬನ ನಿಂದನೆಯಿಂದ ಕಡಿಮೆ ಆಗುವಂತಹದ್ದು ಅಲ್ಲ. ಅದು ಸ್ವತಃ ತನ್ನದೇ ಆಗಿರ್ತಕ್ಕಂತಹ ಒಂದು ವೈಶಿಷ್ಟ್ಯವನ್ನು ಪಡ್ಕೊಂಡಿರತಕ್ಕಂತಹ ಒಂದು ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ನಂಡಾಲ್ ಭರಣಿ ಯೂಟ್ಯೂಬ್ ಚಾನೆಲ್. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. 20/12/2025 ಸಂಜೆ 5 ಗಂಟೆಗೆ ಮೈಸೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಸ್ತುತಿಶಂಕರ ಕಾರ್ಯಕ್ರಮವು ಶೃಂಗೇರಿ ಶ್ರೀಗಳು ಆದಿಗುರು ಶ್ರೀ ಶಂಕರಾಚಾರ್ಯರ ಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆಗೊಳಿಸಿದರು. ಈ ಸುಸಂದರ್ಭದಲ್ಲಿ ಕೆಆರ್ ನಗರ ಎಡೆದೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಹಾಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರು ಮತ್ತು ಅವರ ಕರಕಮಲ ಸಂಜಾತರಾದ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳು ಉಪಸ್ಥಿತಿಯಿದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠದ 36ನೇ ಪೀಠಾಧ್ಯಕ್ಷರಾದ ಜಗದ್ಗುರು ಶಂಕರಾಚಾರ್ಯ ಪರಮಪೂಜ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸನ್ಯಾಸ ಸ್ವೀಕರಿಸಿ 50 ವರ್ಷಗಳು ಸಂದಿರುವ ಸುವರ್ಣ ಸಂಭ್ರಮ ಶುಭ ಸಂದರ್ಭದಲ್ಲಿ ಈಗಿನ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಶ್ರೀ ಶಂಕರ ಭಗವತ್ಪಾದರ ಉಪದೇಶಗಳನ್ನು ಸಮಸ್ತ ಶಿಷ್ಯವೃಂದಕ್ಕೆ ವ್ಯಾಪಕವಾಗಿ ತಲುಪಿಸುವ ದಿವ್ಯ ಸಂಕಲ್ಪ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ಪರಮಪೂಜ್ಯ ಸನ್ನಿಧಾನಗಳ ಆದೇಶದಂತೆ ಪರಮಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರು ಅನುಗ್ರಹ ಮತ್ತು ಮಾರ್ಗದರ್ಶನದಂತೆ ವೇದಾಂತ ಭಾರತಿ ಸಂಸ್ಥೆಯು ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದ ಸಮಸ್ತ ಆಸ್ತಿಕ ಭಕ್ತ ಸಮೂಹಕ್ಕೆ ಶಂಕರ ಭಗವತ್ಪಾದರ ಕಲ್ಯಾಣ ವೃಷ್ಟಿಸ್ತವ ಸ್ತೋತ್ರ, ಶಿವಪಂಚಾಕ್ಷರ ನಕ್ಷತ್ರ ಮಾಲಾ ಸ್ತೋತ್ರ, ಲಕ್ಷ್ಮೀ ನರಸಿಂಹ ಕರುಣಾರಸ ಸ್ತೋತ್ರ ಮತ್ತು ಶೃಂಗೇರಿ ಪೀಠದ 33ನೇ ಜಗದ್ಗುರುಗಳಾದ ಶ್ರೀ ಶ್ರೀ ಸಚ್ಚಿದಾನಂದ ಶಿವಾನಂದ ಶ್ರೀ ನರಸಿಂಹ ಭಾರತಿ ಮಹಾಸ್ವಾಮಿಗಳು ರಚಿಸಿದ ವಾಗ್ದೇವಿ ಸ್ತೋತ್ರವನ್ನು 1 ವರ್ಷದಿಂದ ಹೇಳಿಕೊಟ್ಟು ಇಂದು ವಿಧುಶೇಖರ ಭಾರತಿ ಸನ್ನಿಧಾನಗಳಲ್ಲಿ 4 ಸ್ತೋತ್ರಗಳ ಪಾರಾಯಣ ಸಮರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜಮಾತೆ ಪ್ರಮೋದಾದೇವಿ, ಮಹಾರಾಜ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರ್ ಮತ್ತು ಅವರ ಸಂಸಾರ ಉಪಸ್ಥಿತರಿದ್ದು ಸುಮಾರು 40,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿ ಒಟ್ಟಾರೆ 1 ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಯಶಸ್ವಿಗೊಳಿಸಿದರು. ನಮ್ಮ ಒಂದು ಪರಂಪರೆ ಏನಿದೆಯೋ, ಈ ಧರ್ಮ ಪರಂಪರೆ ಅನ್ನೋದು ಏನಿದೆಯೋ ಇದರ ಬಗ್ಗೆ ತಿಳ್ಕೊಳ್ಳುವುದಕ್ಕೂ ಸಹ ಒಂದು ಯೋಗ್ಯತೆ ಅನ್ನೋದಿರಬೇಕು. ಆ ಯೋಗ್ಯತೆ ಯಾರಿಗಿದೆಯೋ ಅವರಿಗೆ ಮಾತ್ರವೇ ಇದರ ಮಹತ್ವ ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ಇದರ ಮಹತ್ವವನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಇದರ ಮಹತ್ವ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಸುಮ್ಮನೆ ಹಿಂಗಿದ್ದೆ ಏನೇನೋ ಮಾತುಗಳು ಅವರವರು ಮಾತಾಡ್ತಾ ಇರ್ತಾರೆ. ಆದರೆ ಅದರ ಕಡೆಗೆ ನಾವು ಗಮನವನ್ನು ಕೊಡುವಂತಹ ಅವಶ್ಯಕತೆ. ಈ ಧರ್ಮದ ಒಂದು ಮಹತ್ವ, ಈ ದೇಶದ ಒಂದು ಮಹತ್ವ, ಈ ಪರಂಪರೆ, ಅದರಲ್ಲೂ ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರ ಒಂದು ಪರಂಪರೆ, ಆ ಒಂದು ಮಹತ್ವ, ಶಂಕರ ಭಗವತ್ಪಾದಾಚಾರ್ಯರ ಒಂದು ಮಹತ್ವ ಏನಿದೆಯೋ ಅದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಮಹತ್ವ. ಶಂಕರಾಚಾರ್ಯರ ಒಂದು ಸ್ಥಾನ, ಆ ಒಂದು ಗುರು ಪರಂಪರೆಯಲ್ಲಿ ಆಚಾರ್ಯ ಸ್ಥಾನದಲ್ಲಿ ಶಂಕರರಿಗಿರ್ತಕ್ಕಂತಹ ಒಂದು ಸ್ಥಾನ ಏನಿದೆಯೋ ಅದು ಸರ್ವೋನ್ನತವಾದಂತಹ ಒಂದು ಸ್ಥಾನ. ಅಂದ್ರೆ ಅದು ಎಂತಹದ್ದು ಅಂತ ಕೇಳಿದ್ರೆ, ಒಂದು ಈ ಕೈಲಾಸ ಪರ್ವತ ಇದ್ದ ಹಾಗೆ ಶಂಕರರ ಒಂದು ಸ್ಥಾನ ಎಂತಹದ್ದು ಅಂತಂದ್ರೆ ಕೈಲಾಸ ಪರ್ವತ ಇದ್ದ ಹಾಗೆ, ಆ ಹಿಮಾಲಯ ಇದ್ದ ಹಾಗೆ. ಆ ಹಿಮಾಲಯ ಅನ್ನೋದು ಅತ್ಯಂತ ಉನ್ನತವಾಗಿರುತ್ತೆ. ಇಲ್ಲಿ ಒಂದು ವಿಷಯವನ್ನೆಲ್ಲರೂ ಸಹ ಗಮನಿಸಬೇಕು. ಏನು ಅಂತಂದ್ರೆ, ನಾವು ಒಂದು ಹಿಮಾಲಯ ಪರ್ವತ ಎದುರಿಗೆ ಹೋಗಿ ನಿಂತ್ಕೊಂಡು ಆ ಪರ್ವತವನ್ನು ಸ್ತುತಿ ಮಾಡಿದ ಮಾತ್ರಕ್ಕೆ ಆ ಪರ್ವತ ಎತ್ತರಕ್ಕೆ ಬೆಳೆಯುವುದಿಲ್ಲ, ಅದು ಹಾಗೇ ಇರುತ್ತೆ. ಅಥವಾ ಆ ಪರ್ವತ ಎದುರಿಗೆ ಹೋಗಿ ಅದನ್ನು ನಿಂದನೆ ಮಾಡಿದ ಮಾತ್ರಕ್ಕೆ ಆ ಪರ್ವತದ ಎತ್ತರ ಏನು ಕಡಿಮೆ ಆಗುವುದಿಲ್ಲ, ಆವಾಗಲೂ ಅದು ಹಾಗೇ ಇರುತ್ತೆ. ಯಾಕೆ ಅಂತಂದ್ರೆ ಅದು ನಮ್ಮ ಪ್ರಶಂಸೆಯಿಂದ ಬೆಳೆದಿರುವಂತಹದ್ದು ಅಥವಾ ಇನ್ನೊಬ್ಬನ ನಿಂದನೆಯಿಂದ ಕಡಿಮೆ ಆಗುವಂತಹದ್ದು ಅಲ್ಲ. ಅದು ಸ್ವತಃ ತನ್ನದೇ ಆಗಿರ್ತಕ್ಕಂತಹ ಒಂದು ವೈಶಿಷ್ಟ್ಯವನ್ನು ಪಡ್ಕೊಂಡಿರತಕ್ಕಂತಹ ಒಂದು ಪರ್ವತ ಶ್ರೇಣಿ ಆ ಹಿಮಾಲಯ ಅನ್ನುವಂಥದ್ದು. ಅದು ಯಾರೊಬ್ರು ಹೊಗಳಿದ್ರಿಂದ ಅದು ದೊಡ್ಡ ಆಗಿದೆ ಅಥವಾ ಹೊಗಳಲಿಲ್ಲ ಅಂತಂದ್ರೆ ಅದು ಕಡಿಮೆ ಆಗಿಬಿಡುತ್ತೆ ಅಂತ ಹಾಗಿಲ್ಲ. ಅದು ಸ್ವತಃ ದೊಡ್ಡದಾಗಿದೆ, ಅದನ್ನು ನಾವು ಸ್ತುತಿ ಮಾಡ್ತಾ ಇದ್ದೀವೋ ಹಿಮಾಲಯ ಪರ್ವತ ಅಂತ ನಾವು ಅದರ ಪ್ರಶಂಸೆಯನ್ನು ಮಾಡ್ತೀವಿ. ಅಷ್ಟೇ ಹೊರತು ನಮ್ಮ ಪ್ರಶಂಸೆಯಿಂದ ಅದು ದೊಡ್ಡದಾಗಿರುವುದಲ್ಲ. ಅದೇ ರೀತಿ ಶಂಕರ ಭಗವತ್ಪಾದಾಚಾರ್ಯರ ಒಂದು ಮಹತ್ವ ಅನ್ನೋದು ಅದು ಸ್ವತಃ ಇರತಕ್ಕಂಥದ್ದು. ಅದನ್ನು ನಾವು ತಿಳ್ಕೊಳ್ತಾ ಇದ್ದೇವೆ, ತಿಳ್ಕೊಂಡು ಅದನ್ನು ನಾವು ಜನರಿಗೆ ಹೇಳ್ತಾ ಇದ್ದೇವೆ. ಅಷ್ಟೇ ಆದಂತಹ ಒಂದು ಸ್ಥಾನ ಆದಿಶಂಕರ ಭಗವತ್ಪಾದಾಚಾರ್ಯರದು. ಹಾಗಾಗಿ ಇದನ್ನ ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ತಿಳ್ಕೊಂಡು ಶಂಕರರು ತೋರಿಸಿದಂತಹ ಈ ಒಂದು ಮಾರ್ಗವನ್ನ,
ಅನುಸರಿಸಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮನುಷ್ಯರಾದ ನಮಗೆ ಬಹಳ ಚಿಂತೆಗೆ ಕಾರಣ ಆಗೋದೇನು ಅಂದರೆ ನಮ್ಮ ಹಣೆ ಬರಹವನ್ನು ನಾವು ತಿದ್ದುವುದಕ್ಕೆ ಆಗೋದಿಲ್ಲ ಅನ್ನೋದು. ಇದು ಬಹಳ ಮಂದಿಗೆ ಒಂದು ಚಿಂತೆ. ಪದೇ ಪದೇ ನಾವು ಹೇಳ್ತಾ ಇರುತ್ತೇವೆ. ಆದರೆ ವಾಸ್ತವವಾಗಿಯೂ ನಮ್ಮ ಹಣೆ ಬರಹವನ್ನ ನಾವೇ ತಿದ್ದೋರು. ಇದು ಎಷ್ಟೋ ಬಾರಿ ನಮಗೆ ಗೊತ್ತಿಲ್ಲದೆ ಇರುವ ಕಾರಣಕ್ಕಾಗಿ ನಾವು ಒದ್ದಾಡ್ತಾ ಇರ್ತೇವೆ, ದುಃಖವನ್ನು ಅನುಭವಿಸ್ತಾ ಇರ್ತೇವೆ. ಶ್ರೀ ಶಂಕರ ಭಗವತ್ಪಾದರು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಹಣೆ ಬರಹವನ್ನ ತಾನೇ ಬರೆದು ಹಿಂದೆ ಬರೆದಿದ್ದನ್ನ ಚೆನ್ನಾಗಿ ತಿದ್ದಿಕೊಂಡು ತನ್ನ ಜನ್ಮವನ್ನು ಸಾರ್ಥಕ ಮಾಡುವುದಕ್ಕೆ ಬೇಕಾದಂತಹ ಉಪದೇಶವನ್ನು ನೀಡಿ ಇಡೀ ಸಮಾಜದ ಹಣೆ ಬರಹವನ್ನೇ ಬದಲು ಮಾಡಿದರು 1250 ವರ್ಷಗಳ ಹಿಂದೆ. ಅದು ಇಂಥ ಶ್ರೇಷ್ಠವಾದಂತಹ ಉಪದೇಶಗಳ ಮೂಲಕ. ಬಹಳ ಜನಕ್ಕೆ ಸ್ತೋತ್ರ ಅಂತಂದ್ರೆ ಅದು ಏನೋ ಒಂಥರ ಭಾವನೆ. ಆದರೆ ವಾಸ್ತವವಾಗಿಯೂ ಈ ಸ್ತೋತ್ರಗಳು ನಮ್ಮ ಹಣೆ ಬರಹವನ್ನ ಸರಿಯಾಗಿ ಮಾಡತಕ್ಕಂಥವುಗಳು, ಅಂಥ ಸಾಮರ್ಥ್ಯ ಇರತಕ್ಕಂಥವುಗಳು. ನಾನು ಹೇಳಿದರೆ ನಿಮಗೆ ಅಷ್ಟೊಂದು ನಂಬಿಕೆ ಬರುತ್ತೋ ಇಲ್ಲೋ ನನಗೆ ಸ್ವಲ್ಪ ಸಂದೇಹ ಇದೆ. ಆದರೆ ಬೆಂಗಳೂರಿನ ನಮ್ಮ ನಿಮ್ಹೆನ್ಸಿನಂತಹ ಒಂದು ಪ್ರಸಿದ್ಧವಾದಂತಹ ಸಂಸ್ಥೆ, ಅದರ ವೈದ್ಯರು ಸಂಶೋಧನೆ ಮಾಡಿ ಸ್ತೋತ್ರ, ಧ್ಯಾನ ಇವೇ ಮೊದಲಾದ ನಮ್ಮ ಹಣೆ ಬರಹವನ್ನ ಚೆನ್ನಾಗಿ ಮಾಡ್ತಾವೆ, ತಿರ್ತಾವೆ ಮತ್ತು ಬಲವನ್ನು ನಮಗೆ ತಂದು ಕೊಡ್ತಾವೆ ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಅವರು ಹೇಳೋ ಶಬ್ದ ಹಣೆ ಬರಹ ಅಂತ ಅವರು ಹೇಳೋದಿಲ್ಲ. ಅವರು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತಾರೆ. ಅದು ಈ ಭಾಗದಲ್ಲಿರತಕ್ಕಂಥದ್ದನ್ನ ಮೆದುಳಿನ ಮನುಷ್ಯನ ಜೀವನವನ್ನು ನಿರೂಪಿಸತಕ್ಕಂಥದ್ದು ಅಥವಾ ನಿಯಂತ್ರಣ ಮಾಡತಕ್ಕಂಥದ್ದು ನಮ್ಮ ಮೆದುಳಿನ ಈ ಭಾಗ ಮಾತ್ರ. ಪ್ರತಿಯೊಬ್ಬ ಪಾರಾಯಣಕರ್ತರು ನಾವಿದನ್ನು ನೆನಪಿಟ್ಟುಕೊಳ್ಬೇಕು. ಈ ಸಂದರ್ಭದಲ್ಲಿ ಇದನ್ನ ಸರಿ ಮಾಡತಕ್ಕಂಥದ್ದಿದೆಯಲ್ಲ, ಅದು ಇಂಥ ಶ್ರೇಷ್ಠವಾದ ಸ್ತೋತ್ರಗಳಲ್ಲೂ ಕೂಡ ಶ್ರೀ ಶಂಕರ ಭಗವತ್ಪಾದರು ಏನೊಂದು ಪರಮಾತ್ಮನ ಸ್ತುತಿಯನ್ನ ಮಾಡಿದ್ದಾರೋ ಇದು ಸತತವಾಗಿ ನಮ್ಮ ಈ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅನ್ನು ಬಲಪಡಿಸುವುದಷ್ಟೇ ಅಲ್ಲ, ವೃದ್ಧಿಯಾಗುವಂತೆ ಮಾಡುತ್ತೆ. ಇದು ಸಂಶೋಧನೆಯಿಂದ ಅವರು ತೀರ್ಮಾನ ಮಾಡಿರ್ತಕ್ಕಂಥ ವಿಚಾರ. ಏನಾದರೂ ಕೇಳೋದಿದ್ರೆ ಕಮೆಂಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ह्रीङ्कारत्रय सम्पुटेन महता मन्त्रेण सन्दीपितं स्तोत्रं यः प्रतिवासरं तव पुरो मातर्जपेन्मन्त्रवित् तस्य ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. वशगा लक्ष्मीश्चिरस्थायिनी